ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ನೆನ್ನೆ ಮೊನ್ನೆ ನೋಡ್ತೀರಿ ಯಾರು ಹೆಂಗೆಂಗೋ ಆಡ್ಬಿಟ್ರಲ್ಲ ವೈರಲ್ ಆಗುತ್ತಾರೆ. ಕರೆಕ್ಟ್ ಅಲ್ಲ ಸರ್? ನಾನು ಯಾವುದೇ ಮರೆಯಲ್ಲ, ನನ್ನ ತಲೆ 4 TB ಹಾರ್ಡ್ ಡಿಸ್ಕ್. ಪೂಜಾ ಗಾಂಧಿಗೆ ಇಲ್ಲೊಂದು ಮಚ್ಚ ಐತೆ, ಒಂಚೂರು ಕೆಳಗೈತೆ, ಪರವಾಗಿಲ್ಲ. ನಾನು ಸಿಲ್ಲಿಲಲ್ಲಿ ಅಷ್ಟೇ ಡೈರೆಕ್ಟ್. ಸುದೀಪ್ ಸರ್ ಇದ್ದಾರೆ, ಕಾಕ್ರೋಚ್ ಪ್ರತಾಪಣ್ಣ, ನಮ್ಮಪ್ಪ 30 ವರ್ಷದಿಂದ ಹೊರಟ್ರ. ಆಯ್ತು, ಹೌದು. ಯಾಕೆ ಒಂದು ಎಲ್ರಿಗೂ ತಗೊಳ್ಳುತ್ತೆ ಇರೋಣ ಹೊಸಿ ಕೂತ್ಕೊಂಡಿವರು ಹಿಂಗೆ ಆಯ್ತು ಬರ್ಲಿರಿ, ಅವ್ರು ತಕ್ಕತ್ತಾರಿರಪ್ಪ. ಯಾಕೆ ಆಯ್ತು, ಅವ್ರು ಕೊಡು ಕೂತ್ಕೊಂಡಿರ್ತಾನೆ ಶುರು ಮಾಡಕ್ಕೆ. ಸೊ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಕಟ್ಲೆ ಒಂದು 5 ನಿಮಿಷ ಇರಿ ಅಣ್ಣ, ಏನಾಗಲ್ಲ. ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಫಸ್ಟ್ ಕಟ್ಲೆ ಟೀಮ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಚೆನ್ನಾಗಿ ಹೇಳಿದ್ರಿ. ನಿರ್ಮಾಪಕರು ಬನ್ನಿ, ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ದೀರಾ. ಎಲ್ಲ ಹೇಳ್ಬೇಕಾದ್ರೆ ಎಲ್ಲ ಬಂದು ನಮ್ಮ ಪ್ರತಾಪಣ್ಣ ನಮ್ಮಪ್ಪ 30 ವರ್ಷದಿಂದ 70,000 ಕೊಟ್ಟು ನಾಮಕರಣ ಮಾಡೋರೆ. ಸೊ ನನಗೆ ನಮ್ಮ ಅಪ್ಪಂಗೆ ನೋವು ಮಾಡಬೇಡಿ. ಪ್ರಥಮ ಅಂತಲೇ ನನ್ನ ಹೆಸರು ಪ್ರತಾಪ್ ಅಂತ ಹೇಳ್ಬಿಟ್ರೆ ಕನ್ಫ್ಯೂಸ್ ಆಗ್ಬಿಟ್ಟು ಹೇಳ್ಬೇಕಾಯ್ತು. ಒಂದು ಮೊದಲನೇದು. ಎರಡನೇದು, ಫಸ್ಟ್ ಆಫ್ ಆಲ್ ದಿ ಬೆಸ್ಟ್. ನಾನು ಕೇಳಿದೆ ನಿರ್ಮಾಪಕರನ್ನ ಕೇಳಿದೆ, ಏನು ಅಶ್ವಥ್ ನಾರಾಯಣ್ ಸರ್ ಬಿಜೆಪಿಯಿಂದ ಕಾಂಗ್ರೆಸ್ನಿಂದ ರವಿ ಸರ್ ಇಬ್ರು ಕರೆದು ಬಿಟ್ಟಿದ್ದೀರಾ ಅಂತ ಕೇಳಿದ ತಕ್ಷಣ 3 ಪಕ್ಷ JDS ಹೆಂಗಿರು ಬಿಜೆಪಿ JDS ವಿಲೀನಾಗ್ಬಿಟ್ಟಿದೆ, ಏನು ಸಮಸ್ಯೆ ಬೇಡ, 3 ಪಕ್ಷ ನಮ್ಮ ಸಿನಿಮಾ ನೋಡ್ಲಿ ಅನ್ನೋ ಕಾರಣ ಕರೆದಿದ್ದು. 3 ಜನ ನಮ್ಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ವಂದನೆಗಳು ಅಶ್ವಥ್. ಸ್ಟಾರ್ಟಿಂಗ್ ಖುಷಿ ಆಯ್ತು ನೋಡಿದಾಗ ಟೈಟ್ಲ್ ಕಾರ್ಡ್ ಅಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು ಅಂತಿತ್ತು. ನೆಕ್ಸ್ಟ್ ಹಾಲಿ ಮುಖ್ಯಮಂತ್ರಿ ಆಗಿ ಒಳ್ಳೆ ವ್ಯಕ್ತಿಯವರು. ಐ ವಿಶ್ ಆಲ್ ದ ಬೆಸ್ಟ್. ಅಂಡ್ ಕೆಂಪೇಗೌಡರಿಗೆ ಒಂದು ಮಾತು ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಮಗೂ ಮುಂಚೆ ಸಿನಿಮಾಸ್ ಅಂಡ್ ಸೀರಿಯಲ್ ಸಿಲ್ಲಿಲ್ಲಿಗೆಲ್ಲ ಸಣ್ಣ ಫೋಟೋಸ್ ಇಟ್ಕೊಂಡು ಹೋಗ್ತಿದ್ದವರು. ಇವರ ಹೋಟೆಲ್ಲೇ ಊಟ ಮಾಡ್ತಿದ್ದ ನನ್ನ ಕಾಲದಲ್ಲಿ. ಸೊ ಬಹಳ ಕಷ್ಟದ ದಿನಗಳು ಇಬ್ರು ನೋಡ್ಕೊಂಡ್ ಬಂದಿದ್ದೀವಿ. ಎಲ್ಲ ಏನಾಗುತ್ತದೆ ಅದು ಹೇಳ್ಬೇಕು ಅಗತ್ಯ ಇಲ್ಲ. ಬಹಳ ನಮಗ್ ಗೊತ್ತು ಯಾವ ಹಂತದ ಜರ್ನಿ ಮಾಡಿದೀವಿ ಅಂತ. ಸೀನಿಯರ್ ಅವರು. ಅಂಡ್ ಅವ್ರಿಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಈಗಿನ ಯಾರ್ಯಾರೋ ಸಡನ್ ಆಗಿ ವೈರಲ್ ಆಗ್ಬಿಡ್ತಾರೆ. ಪ್ರಾಮಾಣಿಕವಾಗಿ ಸಿನಿಮಾ ಕನಿಷ್ಠ 19 ವರ್ಷದಿಂದ ಮಾಡ್ಕೊಂಡ್ ಬಂದಿರೋ ಇಂಥವ್ರಿಗೆ ಸಿಗಬೇಕಾದ ಸಪೋರ್ಟ್ ಸಿಗ್ಲಿ ಅಂತ ಮೂಲಕ ಹಾರೈಸ್ತೀನಿ. ಅಟ್ ದ ಸೇಮ್ ಟೈಮ್ ಒಂದು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. ಉಮೇಶ್ ಸರ್ 82, 83 ವರ್ಷ. ಅವ್ರ ಬಗ್ಗೆ ನಾನು ಯಾವಾಗಲೂ ಬಹಳ ಖುಷಿ ಆಗ್ಬಿಡ್ತೀನಿ ಅಂತ ಹೇಳಿ ನಮ್ಮ ಸಿನಿಮಾದಲ್ಲೂ ಅವರು ಮಾಡಿದ್ರೆ. ಹೆಚ್ಚು ಕಡಿಮೆ ಈ ಸಿನಿಮಾದಲ್ಲೂ 3/4 ಭಾಗ ಟೀಮ್ ನನ್ನ ಟೀಮು. ಸೊ ಒಂದು ಖುಷಿ ಏನು ಅಂತ ಹೇಳಿದ್ರೆ, 83ನೇ ವಯಸ್ಸು ತನಕ ಅವರು ದುಡ್ದೇ ಬದುಕಿದ್ದವರು. ಯಾವತ್ತೂ ನನ್ನ ಶರೀರ ಬೇರೆಯವ್ರಿಗೆ ಹೊರ ಆಗಬಾರ್ದು ಪ್ರಥಮ ಅಂತ ಹೇಳ್ಕೊಟ್ಟರು. ಅಂಥವ್ರನ್ನ ಸ್ಮರಿಸ್ತಾ ಇದ್ದೀರಾ. ನಿಮ್ಮ ಟೀಮ್ಗೆ ಒಳ್ಳೇದಾಗಿ. ತುಂಬಾ ಕಷ್ಟಪಟ್ಟು ಇಲ್ಲಿ ಹಂತಕ್ಕೆ ಬಂದಿದ್ದೀರಾ. ನಿರ್ಮಾಪಕರು ಬಹಳ ಒಳ್ಳೆ ಯೋಜನೆ. ಯಾವ್ದು ಓಡ್ತಾ ಇರ್ತೋ ಗಾಡಿ ಬಂದ ಕಡೆ ತೂರೋ ಕೆಲಸ ನೀವು ಮಾಡಿಲ್ಲ. ಹಿರಿಯರಿಗೆ ಗೌರವಿಸುವಂತ ಪ್ರಯತ್ನ ಮಾಡಿದ್ದೀರಾ. ಫಸ್ಟ್ ಆಫ್ ಆಲ್ ಅಭಿನಂದನೆಗಳು. ಅಂಡ್ ಸರ್ ಬಗ್ಗೆ ನಾನೊಂದು ಮಾತು ಹೇಳ್ತೀನಿ. ಮುಸ್ಸಂಜೆ ಮಾತು ಇರ್ಬೋದು, ಬಹಳ ಆಕ್ಚುಲಿ ಅವರು ರೀಸೆಂಟ್ ಆಗಿ ಒಂದು ಸಿನಿಮಾಗೆ ಸುದೀಪ್ ಸರ್ ಸಾಂಗ್ ಹಾಡ್ಬೇಕಾಯ್ತು. ಫಾರ್ ನಾಟ್ ರಾಂಗ್. ಕರೆಕ್ಟ್ ಅಲ್ಲ ಸರ್? ನಾನು ಯಾವುದೇ ಮರೆಯಲ್ಲ, ನನ್ನ ತಲೆ 4 TB ಹಾರ್ಡ್ ಡಿಸ್ಕ್ ಇದ್ದಂಗೆ. ಯಾವತ್ತೂ ಕ್ರ್ಯಾಕ್ ಆಗಲ್ಲ, ಕ್ರ್ಯಾಶ್ ಆಗಲ್ಲ, ಇದು ಯಾವತ್ತೂ ಕರೆಕ್ಟ್ ಆಗಲ್ಲ. ನಂಗೆ ನೆನಪಿದೆ, ಸುದೀಪ್ ಸರ್ ಹಾಡಬೇಕಾಯ್ತು. ಈಗಿನ ಒಬ್ಬರು ಪ್ರತಿಷ್ಠಿತ ಹೀರೋ ಸಿನಿಮಾಗೆ ಆಗ್ಬೇಕಾಯ್ತು. ಕಡೆಗಳಿಗೆ ಒಂದಷ್ಟು ಚೇಂಜಸ್ ಆಯ್ತು. ಸುದೀಪ್ ಸರ್ ಅವ್ರು ಏನು ಹೇಳಿದ್ದು ಅಂದ್ರೆ, ಯಾರು ಶ್ರೀಧರ್ ಸಂಬ್. ಸೊ ಅವರ ಡೆಫಿನೆಟ್ಲಿ ಅವರು ಅಂತ ಹೇಳಿದ್ರೆ ನಾನು ಟ್ಯೂನ್ ಕೇಳದೆ ಬೇಡ ಹಾಡ್ತೀನಿ ಅನ್ನೋಷ್ಟು ಪ್ರೀತಿ ಅವ್ರ ಮೇಲೆ ಅಭಿಮಾನ ಅಷ್ಟು ಇಟ್ಕೊಂಡಿದ್ರು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅವ್ರು ಕೊಟ್ಟಂತಹ ಒಂದು ಅದ್ಭುತವಾದ ಒಂದು ಸಿನಿಮಾ ಮುಸ್ಸಂಜೆ ಮಾತು. ಸೊ ಅದಕ್ಕೆ ಇದು ನನಗೆ ಗೊತ್ತಿರೋಂಥದ್ದಕ್ಕೆ ಜನಕ್ಕೆ ಗೊತ್ತ. ಈಗೆಲ್ಲ ಏನಂದ್ರೆ ನಮ್ಮನ್ನು ನಾವು ಮಾರ್ಕೆಟಿಂಗ್ ಮಾಡ್ಕೊಳ್ಳೋಂಥ ದುರಂತ ವ್ಯವಸ್ಥೆ ನಾವಿದ್ದೀವಿ ಈಗ. ಆದ್ರೂ ಒಳ್ಳೆ ವಿಚಾರಗಳು ಜನಕ್ಕೆ ತಲುಪಲಿ ಅನ್ನೋ ಕಾರಣಕ್ಕೆ ಹೇಳಿದೆ. ಒಳ್ಳೇದಾಗ್ಲಿ ನಾಯಕಿ, ನಿಮಗೂ ಒಳ್ಳೇದಾಗ್ಲಿ. ಪೂಜಾ ಗಾಂಧಿಗೆ ಇಲ್ಲೊಂದು ಮಚ್ಚ ಐತೆ, ಒಂಚೂರು ಕೆಳಗೈತೆ, ಪರವಾಗಿಲ್ಲ. ಅವ್ರ ಹೆಂಗ್ ಸ್ಟಾರ್ ಆದ್ರು ಹಂಗೆ ನೀವು ಸ್ಟಾರ್ ಆಗಿ ಅಂತ ಹೇಳಕ್ ಕೊಟ್ಟಿದ್ದು. ಮಚ್ಚ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅವ್ರು ಇದ್ದಿದ್ದಕ್ಕೆ ಸ್ಟಾರ್ ಆದ್ರು. ಮೊದಲನೇ ಸಿನಿಮಾ ಬೇಕಾದ್ರು ನೋಡಿ, ಮನೆಗೆ ಹೋಗ್ಬಿಟ್ಟು ನಾನು ಹೇಳಿದ ಸುಳ್ಳಾದ್ರೆ ಯೂಟ್ಯೂಬ್ ಓಪನ್ ಮಾಡ್ಕೊಂಡು ನೋಡಿ, ನಾನು ಹೇಳಿದ ಸುಳ್ಳು ಅಂದ್ರೆ ವಾಪಸ್ ಬಂದು ನನ್ನೇ ಕೇಳಿ. ಒಳ್ಳೇದಾಗ್ಲಿ ನಿಮಗೆ. ಅಂಡ್ ಸುದೀಪ್ ಸರ್ ಇದ್ದಾರೆ, ಕಾಕ್ರೋಚ್. ಅವರದ್ದು ಬಹಳ ಒಳ್ಳೆ ಕಲಾವಿದರು. ಇತ್ತೀಚೆಗೆ ಎಲ್ಲಾ ಸಿನಿಮಾದಲ್ಲಿ ಅವ್ರದೇ ಅವ. ಅಂಡ್ ತುಂಬಾ ಸೌಂಡ್ ಮಾಡಿದ್ರೆ ಒಳ್ಳೇದಾಗ್ಲಿ ಸರ್. ನೀವು ಇನ್ನಷ್ಟು ಸಿನಿಮಾಸ್ ಶೋಸ್ ನಿಮ್ಗೆ ಯಾವ್ದು ಸೂಟಬಲ್ ಆಗುತ್ತೆ ಅದು ಮಾಡಿ ಸರ್. ನೀವು ಒಂದು ಶೋ ಇರ್ಬೋದು, ಅದು ಏನೇ ಪಕ್ಕಕ್ಕೆ ಇಡಿ. ನೀವು ಆಲ್ರೆಡಿ ಏನಂತ ಪ್ರೂವ್ ಮಾಡ್ಕೊಂಡಿದ್ದೀರಾ. ನಿಮಗೆ ಇನ್ನೊಂದೇನೋ ಅದು ಅಗತ್ಯ ಇಲ್ಲ. ಇನ್ನಷ್ಟು ಒಳ್ಳೊಳ್ಳೇದು ಮಾಡಿ. ನಮ್ಮ PRO ಚಂದ್ರಶೇಖರ್ ಸರ್ ಅಭಿನಂದನೆಗಳು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಗೆಳೆಯ ವೆಂಕಟ್ ಅಂಡ್ ಬಿರಾದರ್ ಸರ್ ಬಂದಿದ್ದಾರೆ. ಅವರ ಅತ್ಯಂತ ಆಪ್ತ ಸ್ನೇಹಿತರಿಗೆ ಅವರು ಬಹಳ ಭಾವುಕರಾಗಿದ್ರು. ಒಳ್ಳೇದಾಗ್ಲಿ ಸರ್. ವೆಂಕಟ್ ಇದನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ, ನಿಮ್ಗೆ ಶುಭಾಶಯಗಳು. ಇದೆಲ್ಲ ಹೊರತಾಗಿ ಒಂದು ಮಾತು ನಾನು ಲಾಸ್ಟ್ ಹೇಳ್ತೀನಿ. ನಿಮ್ಗೆ ಅಭಿನಂದಿಸ್ತಾ ಇದ್ರೆ ಆಗೋದಿಲ್ಲ. ಸೊ ಅಭಿನಂದಿಸ್ತಾ ಇದ್ರೆ ಹಿಂಗೆ ಸಿನಿಮಾ ಹೆಸರು ನಿಮ್ಗೆ ಅಭಿನಂದಿಸಲೇಬೇಕು ಅಂತ ನೀವು ಹಂಗೆ ಪ್ಲಾನ್ ಮಾಡ್ಕೊಂಡು ಹೆಸರು ಇಟ್ಕೊಂಡಂಗೈತೆ. ನಿಮಗೂ ಒಳ್ಳೇದಾಗ್ಲಿ. ಅಂಡ್ ಕೆಂಪೇಗೌಡರು ನಾನು ಒಂದು ಮಾತು ಹೇಳ್ತೀನಿ. ನೀವು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ನೆನ್ನೆ ಮೊನ್ನೆ ನೋಡ್ತೀರಿ ಯಾರು ಹೆಂಗೆಂಗೋ ಆಡ್ಬಿಟ್ರಲ್ಲ ವೈರಲ್ ಆಗುತ್ತಾರೆ. ಪ್ರಾಮಾಣಿಕವಾಗಿ ಕಷ್ಟಪಟ್ಟು 18-19 ವರ್ಷ ಶಾರದೆ ಸೇವೆ ಮಾಡ್ತಾ ಇದ್ದಾರೆ. ಹೋಗಿ ಒಂದು 15 ರೂಪಾಯಿಗ ಸಾಫ್ಟ್ ಕಾಪೀಸ್ ಫೋಟೋಸ್ ಎತ್ಕೊಂಡು ಯಾವುದೇ ಸೀರಿಯಲ್ ಇರ್ತದೆ ಸರ್ ನಂಗೊಂದು ಚಾನ್ಸ್ ಅಂತ ಕೇಳ್ಕೊಂಡು ಹೋಗ್ತಿದ್ದು ಕೂಡ ನಾನು ಖಂಡಿತ ನೋಡಿದ್ದೀನಿ. ನಾನು ಸಿಲ್ಲಿಲಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡೋಕ್ಕೆ ಅಂತ ಇದ್ದಂತಹ ಕಾಲದಲ್ಲೂ ಕೂಡ ಎತ್ಕೊಂಡು ನಾನು ಮನೆ ಬಿಟ್ಟು ಬಂದು ಬಿಡಿ ಈಗೆಲ್ಲ ಏನು ಅಂತ ಹೇಳಿದ್ರೆ ಅದೆಲ್ಲ ನಮ್ಮನ್ನು ನಾವು ಸೆಲ್ಫ್ ಮಾರ್ಕೆಟಿಂಗ್ ಮಾಡ್ಕೋಬೇಕಂತ ಅಷ್ಟು ಇದಿದೆ. ಆ ಥರ ಅದು ಅಗತ್ಯ ಇಲ್ಲ. ಆ ಕಾಲದಿಂದ ಪ್ರತಿ ಸೀರಿಯಲ್ 2-3 ದಿನಕ್ಕಾದ್ರು ಬರೀ ಒಂದು ಸಣ್ಣ ಪಾತ್ರಕ್ಕೆ ಎಷ್ಟೋ ಸಲ ಮಾಡಿದ್ದು ಟೆಲಿಕಾಸ್ಟ್ ಆಗದೆ ಇದ್ದು ಇದೆ. ಅಷ್ಟೆಲ್ಲ ನೋವುಗಳನ್ನ ನೋಡಿ ಅದೆಲ್ಲ ಅನುಭವಗಳನ್ನ ಅದೆಲ್ಲವೂ ಕ್ರೋಢೀಕರಿಸಿ ಮಾಡಿದಾಗ ಗೆಳೆಯರಾದ
ಅಣ್ಣ ನಿರ್ಮಾಪಕರು ಇನ್ವೆಸ್ಟ್ ಮಾಡಿದ್ದಾರೆ. ನಾವು ಒಂದೇನು ಅಂತ ಹೇಳಿದ್ರೆ ಮೊದಲು ಉಳಿಸ್ಕೋಬೇಕಾದ್ರೆ ಈಗ ಈ ಜನರೇಷನ್ಲಿ ನಿರ್ಮಾಪಕರು ಉಳಿಸ್ಕೋಬೇಕು. ಆ ನಿರ್ಮಾಪಕರಿಗೆ ಮೊದಲನೇದಾಗಿ ಅಭಿನಂದನೆಗಳು. ಅಭಿನಂದನ್, ನಿಮ್ಗೆ ಅಭಿನಂದನೆ ಇಲ್ಲ, ಇದು ನಿರ್ಮಾಪಕರಿಗೆ ಅಭಿನಂದನೆಗಳು. ಆಮೇಲೆ ನಿಮ್ ತಪ್ಪು ಬರ್ತೀನಿ. ಡೈರೆಕ್ಟರ್ ಬಗ್ಗೆ ಸ್ವಲ್ಪ ಮಧ್ಯ ಅಡ್ಡ ಬಂದಣ. ನಾನು ಡೈರೆಕ್ಟರ್ ಬಗ್ಗೆ ಆಗಲೇ ಹೇಳೋಕ್ಕಾಗಲಿಲ್ಲ, ಎಲ್ಲ ಅರ್ಜೆಂಟ್ ಚಂದ್ರನಲ್ಲಿ ನಿಂತ್ಕೊಂಡು ಅಂತಾರೆ, ಮಾತಾಡೋಕ್ಕೆ ಬಿಡಲ್ಲ. ಸೊ ನಿಜವಾಗ್ಲೂ ನಮ್ಮ ನಿರ್ದೇಶಕರು ಸಿಕ್ಕಿರೋದು ನನ್ನ ಪುಣ್ಯ. ಯಾಕೆಂದ್ರೆ ನಾನು ಆಗಲೇ ಹೇಳಿದೆ, ಉಪ್ಪಿನಕಾಯಿಂದ ಒಬ್ಬಟ್ಟವರೆಗೂ ಸಿನಿಮಾ ಇದೆ, ಒಂದೇ ಜಾನರ್ ಅಲ್ಲ ಇದು, ಎಲ್ಲಾನು ಇದೆ, ಕಾಮಿಡಿ ಎಲ್ಲ ಅಂತ. ಅಷ್ಟು ಚೆನ್ನಾಗಿ ನನಗೆ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಇದೆ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಇರೋ ನನ್ನ ಟೀಮ್ ಎಲ್ಲರೂ ಇದ್ದಾರೆ. ಗಣೇಶ್ ಸರ್ ಇದ್ದಾರೆ, ಅಂಡ್ ತಬ್ಲಾನಾಡಿ ಸರ್, ಉಮೇಶ್ ಸರ್, ಎಲ್ಲ ಪವನ್, ಮಜಾ ಟಾಕಿಸ್ ಪವನ್, ಎಲ್ಲರೂ ನನ್ನ ಸಿನಿಮಾ ಮಾಡಿದ್ರು. ಹರೀಶ್ ರಾಜ್ ಸರ್ ನಮ್ಮ ಫಸ್ಟ್ ನೈಟ್ ವಿತ್ ದೇವಾದಲ್ಲಿ 90% ಈ ಸಿನಿಮಾದಲ್ಲಿರೋ ನನ್ನ ಕರಿಸುಬ್ಬು ಸರ್, ಎಲ್ಲಿ ಅವರು ಅಣ್ಣನು. ಸೊ ಎಲ್ಲ ಎಂಟೈರ್ ಎಲ್ಲಿ ಸರ್, ಸೊ ಎಲ್ಲ ಟೀಮ್ ನನ್ನ ಸಿನಿಮಾ ಮಾಡಿದವ್ರೆ. ಇವರೆಲ್ಲರ ಜೊತೆ ಸಿನಿಮಾ ಮಾಡಿದ್ದೀನಿ ಅನ್ನೋಕ್ಕಿಂತ ಹೆಚ್ಚಾಗಿ ಕಲ್ತಿದ್ದೀನಿ. ಅವ್ರ ಜೊತೆ ನೀವು ಒಂದು ಒಳ್ಳೆ ಜರ್ನಿ ಮಾಡಿದ್ದೀರಾ. ನಾವು ನಿರ್ಮಾಪಕರನ್ನ ಉಳಿಸ್ಕೊಳ್ಳೋಣ ಮೊದಲನೇದಾಗಿ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಫೆಬ್ರವರಿ 6 ದಯವಿಟ್ಟು ಥಿಯೇಟರ್ ನೋಡಿ.